ಅಕ್ರಮ ಗಣಿಗಾರಿಕೆ ವೇಳೆ ಜೆಸಿಬಿ ಮೇಲೆ ಕುಸಿದ ಬಂಡೆ. ಕೂದಲೆಳೆ ಅಂತರದಲ್ಲಿ ಪಾರಾದ ಕೂಲಿ ಕಾರ್ಮಿಕರು. ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದ ವೇಳೆ ಬಂಡೆ ಜಾರಿ ಜೆಸಿಬಿ ಮೇಲೆ ಕುಸಿದು ಬಿದ್ದಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ರೆಡ್ಡಿಹಳ್ಳಿಯಲ್ಲಿ ನಡೆದಿದೆ. ರೆಡ್ಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 76 ಹಾಗೂ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನು ಹಾಗೂ ಇಟಾಚಿ, ಜೆಸಿಬಿ, ಕ್ರೇನ್ ಬಳಸಿ ಅಕ್ರಮ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಏಕಾಏಕಿ ಬಂಡೆ ಜಾರಿ ಜೆಸಿಬಿ ಮೇಲೆ ಬಿದ್ದಿದೆ. ಇನ್ನು ಮಿಡಿಗೇಶಿ ಹೋಬಳಿಯ ರೆಡ್ಡಿಹಳ್ಳಿಯಲ್ಲಿ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಮೀನಿನಲ್ಲಿ ತಮಿಳುನಾಡು ಮೂಲದವರಾದ ಶ್ರೀಧರ್, ಕುಮಾರ್, ಈಶ್ವರ್, ಮಂಜು ಎಂಬವರು ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದರು ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇವರು ಯಂತ್ರೋಪಕರಣ ಹಾಗೂ ಸಿಡಿಮದ್ದನ್ನು ಬಳಸಿ ಬಂಡೆಗಲ್ಲುಗಳನ್ನು ಲಾರಿಗಳ ಮೂಲಕ ತಮಿಳುನಾಡಿಗೆ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಅಲ್ಲದೆ ಇಲ್ಲಿ ನಿರಂತರ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರೂ ಕೂಡ ಆರ್ಐ ಹಾಗೂ ವಿಎ ಅಧಿಕಾರಿಗಳು ಕಂಡಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರಂತೆ. ಈ ಕೂಡಲೇ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರರು ಆಗ್ರಹಿಸಿದ್ರು. ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ರೆಡ್ಡಿಹಳ್ಳಿ ಗ್ರಾಮ ಸರ್ವೆ ನಂಬರ್ 79ರಲ್ಲಿ ನೋಡಿ 76 ಸರ್ವೆ ನಂಬರಲ್ಲಿ ನೋಡಿ ಹಿಂದೆ ಕಾಣ್ತಾ ಇರ್ಬೋದು. ಅಕ್ರಮವಾಗಿ ತಮಿಳುನಾಡು ಮೂಲದ ಒಂದಷ್ಟು ಜನ ಇಲ್ಲಿ ಬಂದು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾವ್ರೆ. ಯಾವುದೇ ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ. ಇಲ್ಲಿ ಯಾರಾದರೂ ನಮ್ಮ ಲೋಕಲ್ ಜನ ಸೈಜ್ ಹೊಡೆದ್ರೆ, ಚಪ್ಪಡಿ ಹೊಡೆದ್ರೆ ಬಂದು ಅವ್ರ ಕಂಪ್ರೆಸರು ಅಥವಾ ಅವರು ಕುಲಕಸಬು ಮೂಲಕ ಮಾಡ್ತಾರಂತ ಇವನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಇಲ್ಲಿ ಇಟಾಚಿ, ಕಂಪ್ರೆಸರು, ಕ್ರೈನು ಇವನ್ನೆಲ್ಲ ಬಳಸಿ ಮಾಡ್ತಿದ್ದಾರೆ. ಈಗ ವಿಡಿಯೋದಲ್ಲಿ ನೋಡ್ಬೋದು ನೀವು. ಒಂದು ಯಾವ ರೀತಿ ಆಗಿದೆ ಅಂತಂದರೆ, ಆ ಕಲ್ಲು ಬ್ಲಾಸ್ಟ್ ಮಾಡೋದಕ್ಕೆ ಅಂತೇಳಿ ಇವರು ಜೆಸಿಪಿಲಿ ಮಣ್ಣು ನೋಡ್ಬೇಕಾದ್ರೆ ಜೆಸಿಪಿ ಮೇಲೆ ಬಂದು ಕಲ್ಲು ಬಂದು ಕೂತ್ಕೊಂಡಿರೋದು. ಯಾಕಂದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರಣ ಏನು ಅಂತ ಅದರಿಂದ ಇವರು ಸೇಫ್ ಆಗಿದ್ದಾರೆ. ಹಿಂಗಾದರೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಅವರು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಮತ್ತು ರಾಜಣ್ಣವರು ಇದು ಕೂಡಲೇ ಕ್ರಮ ತಗೊಳ್ಬೇಕು. ಯಾಕಂದರೆ ಲೋಕಲ್ ಜನ ಆದರೆ ಬಿಡಿ, ಏನೋ ಹೊಟ್ಟೆ ಜೀವನ, ಅವ್ರ ಕುಲಕಸಬು ಆಧಾರದ ಮೇಲೆ ಬಿಡಿ ಅಂತ ಬಿಡ್ಬೋದು. ನೋಡಿ, ಸಾರ್ವಜನಿಕಕ್ಕೆ ಇವ್ರಿಗೆ ಮದ್ದು ಎಲ್ಲಿ ಸಿಗ್ತೈತೆ ಅಕ್ರಮವಾಗಿ, ಇವಾಗ ಯಾಕೆ ಅಲ್ಲಿ ಇಲ್ಲಿ ಸ್ಫೋಟಕಗೊಳ್ತೈತೆ, ಹೆಂಗೆ ಆ ಬಾಂಬು ಮತ್ತು ಮೆಟೀರಿಯಲ್, ಬಾಂಬು ಬಳಸೋಂಥ ಮೆಟೀರಿಯಲ್ ಸಿಡಿ ಮದ್ದು ಸಿಗ್ತೈತೆ ಅಂತಂದರೆ ಈಗ ಇಂಥ ಅಕ್ರಮವಾಗಿ ಇವ್ರು ಏನು ಮಾಡ್ತಾರೆ, ಎಲ್ಲಿಂದನೋ ಯಾರೋ ಲಿಂಕಲ್ಲಿ ತರ್ತಾರೆ. ಈ ಎಣ್ಣೆಗೆ ಆಮಿಷಕ್ಕೋ ದುಡ್ಡಿನ ಆಮಿಷಕ್ಕೋ ಏನು ಮಾಡ್ಬಿಡ್ತಾರೆ, ಯಾರೋ ನಕ್ಸಲೈಟನ್ನೆಲ್ಲ, ಟೆರರಿಸ್ಟನ್ನೆಲ್ಲ ಅಂಥವ್ರಿಗೆಲ್ಲ ಕೊಟ್ಬಿಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ, ಕರ್ನಾಟಕದಲ್ಲಿ ಅಕ್ರಮವಾಗಿ ನಡೀತಾರಂತ ಇಲ್ಲಿ ನಡೀತಿದ್ರು. ತುಮಕೂರು ಜಿಲ್ಲೆಯಲ್ಲಿ ಗಣಿ ಮತ್ತು ಭೂಗಣಿ ಇಲಾಖೆಯವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅವ್ನು ಯಾರೋ ವಿಎ ಆಗಿರ್ಬೋದು, ಆರ್ಐ ಆಗಿರ್ಬೋದು, ಇಲ್ಲಿವರೆಗೂ ಗಮನ ಇಲ್ವಾ? ಈ ಬೆಟ್ಟ ಸುತ್ತ ಏನು ರೆಡ್ಡಿಹಳ್ಳಿ ಸರ್ವೆ ನಂಬರ್ 76 ಸುತ್ತ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಈ ಲೋಕಲ್ನವರಲ್ಲ, ಸುಮಾರು ಇದನ್ನ ಮಾಡ್ಕೊಂಡು ಇದರಲ್ಲಿ ಆರ್ಐ ವಿಎ ಕೂಡ ಸಂಪೂರ್ಣ ಭಾಗಿ ಅಂತ ಕಾಣುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಯಾರು ತಮಿಳುನಾಡು ಮೂಲದ ವಲಸಿಗರು ಬಂದು ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ, ಯಾವುದೇ ಪೂರ್ವಾನುಮತಿ ಪಡೆದೆ ಅಕ್ರಮ ಗಣಿಗಾರಿಕೆ ಮಾಡ್ತಾವ್ರೆ. ಮತ್ತು ಈ ಇಟಾಚಿ, ಕ್ರೈನು, ಕಂಪ್ರೆಸರ್ ಇವನ್ನೆಲ್ಲ ವಶಪಡಿಸ್ಕೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಇಷ್ಟೆಲ್ಲ ಘಟನೆ ನಡೆಸ್ತಿದ್ರು, ಸರ್ಕಾರಿ ಜಾಗದಲ್ಲಿ ನಡೆತಿದ್ರು ಕೂಡ ಇಷ್ಟೊಂದು ವರ್ಷದಿಂದ RIVA ಏನು ಮಾಡ್ತಾವ್ರೆ. ಹಂಗಾಗಿ RIVA ಮೇಲೂ ಕ್ರಮ ತಾಳಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ. ಸರ್ಕಾರಿ ಜಮೀನಿನಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಥವಾ ಯಾವುದೇ ಸರ್ಕಾರದ ಇಲಾಖೆಗಳಲ್ಲಿ ಯಾವುದೇ ಅನುಮತಿ ಪಡೆಯದೆ ಕಾರ್ಮಿಕರಿಗೂ ಸುರಕ್ಷತೆ ಒದಗಿಸದೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇರೋದು ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿರಾ
ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.